ಮಾಡುವ ಪ್ರಯತ್ನಗಳಲ್ಲಿ ಸೋಲಾದರೂ ಕುಗ್ಗದೆ ಮರಳಿ ಯತ್ನವ ಮಾಡುತ್ತಲೇ ಇರಬೇಕು. ಆದರೆ ಪ್ರಯತ್ನಗಳನ್ನು ಮಾಡದಿರುವುದೇ ನಿಜವಾದ ಸೋಲು. ವೆರಿ ಗುಡ್ ಮಾರ್ನಿಂಗ್ ರೂಟೀನ್ ನಿನ್ನೆ ವಿಡಿಯೋ ಒಳಗ ಹೇಳೀನಿ. ಇವತ್ತು ಬಟ್ಟೆ ವಾಶ್ ಮಾಡಿ ಕಿಚನ್ಗೆ ಬಂದೆ. ಕಿಚನ್ ಈ ತರ ಆಗಿತ್ತು. ನಂದು ರಿಯಾಕ್ಷನ್ ಹೀಗೆ ಇತ್ತು. ಲೆಟ್ ಸ್ಟಾರ್ಟ್ ಅಂತ ಹೇಳಿ ಎಲ್ಲಾ ಕ್ಲೀನ್ ಮಾಡಿದೆ. ಇವತ್ತು 16 ಡೇ ಚಾಲೆಂಜ್ ಒಳಗ ಇವತ್ತು ಡೇ 2 ಅದ, ಅಂದ್ರ November 2. 16 ಡೇಸ್ ಯಾಕಂತ ಹೇಳಿ ಇವತ್ತು ಹೇಳ್ತೀನಿ. ಆಫ್ಟರ್ ಕ್ಲೀನಿಂಗ್ ಕಿಚನ್ ನೋಡ್ರಿ ಹೆಂಗ್ ಕಾಣತತಿ ಕಮೆಂಟ್ ಮಾಡ್ರಿ. ಸ್ನಾನದು ಮಾಡಿ ರೆಡಿ ಆಗಿ ವಿಭೂತಿ ಹಚ್ಕೊಂಡು ನಿನ್ನೆ ವಾಶ್ ಮಾಡಿದ್ದು ಬಟ್ಟೆ ಎಲ್ಲಾ ಮಡಿಚಿಟ್ಟು ಹಾಲ್ ಕಾಸಿ ಕುಕ್ಕರ್ ಕಿಟ್ಟ ನಮ್ಮಮ್ಮ ಜೋಳದ ರೊಟ್ಟಿ ಎಣ್ಣಿಕಾಯಿ ಸೊಪ್ಪಿನ ಪಲ್ಯ ಮಾಡಿದ್ರ ಮಸ್ತ್ ತಿಂದ ಸ್ಟಡಿ ಮಾಡಕ್ ಕುತ್ಕೊಂಡೆ. ಸೊ ಈಗ ಮೇನ್ ಟಾಪಿಕ್ ಗೆ ಬರೋಣ. 16 ದಿನಾನ ಯಾಕಂತಂದ್ರ ನಂದು CHSL ಎಕ್ಸಾಮ್ November 17 ಎಕ್ಸಾಮ್ ರಿಲೇಟೆಡ್ ನಾ ಒಂದ್ ಟೆಕ್ಸ್ಟ್ ಬುಕ್ ತಗೊಂಡನಿ. ಯಾವ ಟೆಕ್ಸ್ಟ್ ಬುಕ್ ಯಾವ ತರ ಪ್ರಿಪೇರ್ ಮಾಡ್ತೀನಿ ಎಲ್ಲಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. 16 ದಿನದೊಳಗ CHSL ಕ್ರ್ಯಾಕ್ ಮಾಡಕ್ ಆಗೋದಿಲ್ಲ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದು. ಬಟ್ ನಾವ್ ಮನಸ್ ಮಾಡಿದ್ರ ಒಂದು ಟೆಕ್ಸ್ಟ್ ಬುಕ್ ಮುಗಿಸಬಹುದಲ್ಲ. ಮುಗಿಸೋದಂದ್ರ ಓದಿ ಮುಗಿಸೋದಲ್ಲ, ಚಂದಂಗಿ ನೆನಪಿಡುವಂಗ ಓದ್ಬೇಕು. ಈ ಜರ್ನಿ ನೀವು ಜಾಯಿನ್ ಆಗ್ತೀರಾ ಅನ್ಕೊಂಡಿದೀನಿ. ಇಲ್ಲಿ 29 ಏನದ ಅಂತ ನೋಡಿ. ದ ಕಾಸ್ಟ್ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್ ಗಾನ್ ಅಪ್ ಅಂತದ. ಹ್ಯಾಸ್ ಬರ್ತದ ಅಥವಾ ಹ್ಯಾವ್ ಬರ್ತದ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. I know 16 days isn't enough to become an officer, but it's enough to build a habit. So I am challenging myself to study daily, stay consistent and share every step. ನಾಳೆ CHSL ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್.